ನಮಸ್ಕಾರ ಸ್ನೇಹಿತರೆ, ನಮ್ಮ ರುಚಿ ಪಾಕ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾಲಕ್ ಸೊಪ್ಪಿನ ಮುದ್ದೆ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿನಿ. ಬೇಳೆ ಬೇಯಿಸ್ಕೊಂಡು ಇವಾಗ ಅದು ಕುದ್ದದೇನು ನೋಡ್ತೀನಿ. ನೋಡ್ರಿ, ಇವಾಗ ಸರಿಯಾಗಿ ಕುದ್ದದ ತೊಗರಿಬೇಳೆ ಫಸ್ಟ್ ಕ್ಲಾಸ್ ಕುದ್ದದ. ಇವಾಗ ಒಂದು ಬಾಣಲೆ ಅಂತೀವಲ್ಲ ಅದನ್ನು ಇಟ್ಕೊಂಡ್ಬಿಡ್ತೀನಿ. ಇವಾಗ ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಎಣ್ಣೆ ಹಾಕ್ತೀನಿ. ಇದು ರುಚಿ ಭಾಳದ ನಂಗೆ ಸೇರ್ತದೆ. ಆಮೇಲೆ ಸಾಸಿವೆ ಹಾಕ್ಕೊಂಡಿನಿ. ಆ ಸಾಸಿವೆ ಚಟ್ಪಟ ಅಂದ ತಕ್ಷಣ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಡ್ತೀನಿ. ಆ ಕರಿಬೇವು ಎಣ್ಣೆ ಒಳಗೆ ಮಸ್ತ್ ಸ್ವಲ್ಪ ರೋಸ್ಟ್ ಆಗಲಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಹಿಂಗೆ ನೀವು ನೋಡಿ ಹಾಕ್ಕೊಳ್ರಿ. ಆಮೇಲೆ ಇದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪು ಏನದಲ್ಲ, ಈ ಪಾಲಕ್ ಸೊಪ್ಪು ಮತ್ತು ಇದ್ರ ಜೊತೆಗೆ ಒಂದು 2-3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳಿಕತ್ತೀನಿ. ಅರ್ಧ ಸ್ಪೂನಷ್ಟು ನಾನು ಅರ್ಶಿಣ ಪುಡಿ ಹಾಕ್ತೀನಿ. ಅರ್ಶಿಣ ಪುಡಿ ಸ್ವಲ್ಪ ಕಲರು ಚಲೋ ಕೊಡ್ತದೆ. ಆಮೇಲೆ ಅರ್ಶಿಣ ಪುಡಿ ಇಲ್ಲದೆ ಅಡುಗೆನೂ ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ. ಆಮೇಲೆ ಸೌಟ್ ತೊಗೊಂಡು ಸರಿಯಾಗಿ ಅದನ್ನು ಬಾಡಿಸ್ಕೊಂಡ್ಬಿಡ್ತೀನಿ. ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಮುಂಚೆ ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಕಿವುಚಿ ಫುಲ್ ರಸ ತೆಗೆದು ಈಗ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಹುಣಸೆ ಹಣ್ಣು ಅದರೊಳಗೆ ಹಾಕಿದ್ಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು. ಆಮೇಲೆ ಹುಳಿ ಆಗಿ ಅದು ಮುದ್ದೆ ಪಲ್ಯ ಭಾಳ ರುಚಿ ಆಗ್ತದೆ. ಈಗ ಪಾಲಕ್ ಸೊಪ್ಪು ಮತ್ತು ಹುಣಸೆ ಹಣ್ಣು ಕುದಿಲಿ. ಈಗ ನೋಡಿರಿ, ಇಷ್ಟಾದ್ರೆ ಸಾಕು. ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗೋದು ಬೇಡ. ಒಂದು ಸ್ವಲ್ಪ ನೀರಿದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ಮತ್ತು ಇವಾಗ ನೋಡಿರಿ, ಕುದಿಲಿಕ್ಕೆ ಶುರು ಆಗಿದೆ. ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ. ಇವಾಗ ಪರ್ಫೆಕ್ಟ್ ಆಗಿದೆ ಈಗಿದೆ. ಆಮೇಲೆ ನಂತರ ನಾವು ಇದಕ್ಕೆ ತೊಗರಿಬೇಳೆನೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದರದ್ದು ಕಟ್ಟು ತಗೊಂಡ್ಬಿಡ್ತೀವಿ. ಈಗ ಅದರೊಳಗಿಂದೇನು ನೀರು ಇರ್ತದಲ್ಲ, ಅದಕ್ಕೆ ನಾವು ಕಟ್ಟು ಅಂತ ಹೇಳ್ತೀವಿ. ಈ ತೊಗರಿಬೇಳೆ ಕಟ್ಟು, ಆಮೇಲೆ ಕಡಲೆಬೇಳೆ ಕಟ್ಟು, ಆ ಥರ ಎಲ್ಲ ಅಂತೀವಲ್ಲ. ಈಗ ತೊಗರಿಬೇಳೆ ಕಟ್ಟನ್ನು ಫಸ್ಟು ಹಾಕ್ಕೊಂಡ್ಬಿಡ್ತೀನಿ ಈ ಪಾಲಕ್ ಸೊಪ್ಪಿನ ಇದ್ರೊಳಗೆ ಮಿಶ್ರಣದೊಳಗೆ. ಆಮೇಲೆ ಇದು ಬ್ಯಾಳೆ ಏನಿರ್ತದಲ್ಲ, ಆ ಬ್ಯಾಳಿನ ಚಲೋತ್ನಾಗಿ ಮಗುಚ್ಕೊಂಡ್ಬಿಡ್ತೀನಿ. ಅಂದರೆ ಮ್ಯಾಶ್ ಮಾಡೋದು ಅಂತೀವಲ್ಲ, ಆ ಥರ ಮಾಡಿಕೊಂಡು ಈ ಪಾಲಕ್ ಸೊಪ್ಪಿಂದ ಇದ್ರೊಳಗೆ ಈ ತವಿನ ಹಾಕ್ಕೊಂಡ್ಬಿಡ್ಬೇಕು. ಫುಲ್ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತು ಆ ಕುಕ್ಕರ್ನಾಗ ಇನ್ನೂ ಸ್ವಲ್ಪ ಬ್ಯಾಳೆ ಅದು ಉಳ್ಕೊಂಡಿರ್ತದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕಿ ನೋಡ್ಕೊಂಡು ಹಾಕ್ಕೊಡ್ರಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಅದರೊಳಗೆ ಹಾಕಿಬಿಡ್ರಿ. ಹಾಕಿ ಒಂದು ಸರ್ತಿ ಚೋತ್ನಾಗ ಕೈ ಆಡಿಸ್ಬಿಟ್ರೆ ಅದು ಸ್ವಲ್ಪ ಕುದಿ ಹಿಡಿಬೇಕದು. ಅಂದರೆ ಸ್ವಲ್ಪ ಇದು ಕುದಿ ಬರಬೇಕು ಅಂತೀವಲ್ಲ, ಅದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಇದನ್ನು ಹಾಕಿರಿ, ಉಪ್ಪು ಹಾಕಿರಿ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿರಿ. ಆಮೇಲೆ ನಮ್ಮದೇ ಆದ ಒಂದು DJR ಫುಡ್ಸ್ ಅಂತಂದು ನಾವು ಕಂಪ್ನಿ ಸ್ಟಾರ್ಟ್ ಮಾಡೀವಿ. ಅದರದ್ದು ಸಾಂಬಾರು ಪುಡಿ ಹಾಕ್ಲಿಕ್ಕತ್ತೀನಿ ನಾನಿಲ್ಲಿ. 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತೀನಿ. ಆಮೇಲೆ ನಮಗಿದು ಬೇಕು ಅಂತಂದ್ರೆ ನಾವು ಆರ್ಡ್ರ್ ತೊಗೋತೀವಿ ಇದನ್ನು. ಆಮೇಲೆ ನೋಡಿರಿ, ಇವಾಗ ಚಲೋತ್ನಾಗಿ ಕುದಿಲಿಕ್ಕತ್ತದ. ಆಮೇಲೆ ಸಾಂಬಾರು ಪುಡಿದಾಗನೇ ಹುಳಿ ರುಚಿ ಆಗ್ತದೆ. ಈಗ ಕೆಲವೊಂದು ಸರ್ತಿ ನಾವು ಮಸಾಲೆ ಪುಡಿ ಹಾಕಿದ ತಕ್ಷಣ ಸೌಟ್ ತೊಗೊಂಡು ಕದಡ್ಬಿಟ್ವಿ ಅಂತಂದ್ರೆ ಅಷ್ಟು ಟೇಸ್ಟ್ ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ಇವಾಗ ನೋಡಿರಿ, ಚಲೋತ್ನಾಗ ಕುದ್ದದ. ಈಗ ಒಂದು ಸರ್ತಿ ನೋಡಿದೆ ನಾನೀಗ. ಇವಾಗ ಚಲೋತ್ನಾಗ ಕುದಿಲಿ, ಇನ್ನೂ ಸ್ವಲ್ಪ ಕುದಿಲಿ. ಕುದ್ದಷ್ಟು ಹುಳಿ ಭಾಳ ರುಚಿ ಬರ್ತದೆ. ಈಗ ಅರ್ಧಂಬರ್ಧ ಕುದಿಸ್ಬಿಟ್ರೆ ರುಚಿ ಆಗೋದಿಲ್ಲ ಹುಳಿ. ಅದಕ್ಕೆ ಇಷ್ಟು ಕುದಿಸ್ತೀನಿ ನಾನು. ಇವಾಗ ಆಲ್ಮೋಸ್ಟ್ ಆಗ್ಯದ ಅಂತ ಅಂದ್ಕೊಂಡಿನಿ. ಇನ್ನೊಂದು 2 ನಿಮಿಷ ಅಷ್ಟೇ ಬಿಡ್ತೀನಿ. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ತಯಾರು ಮಾಡೋಣ. ಈ ಒಗ್ಗರಣೆಗೆ ಒಂದು ಸಣ್ಣ ಪಾತ್ರೆ ತೊಗೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಹಾಕಿ ಅದು ಚಟ್ಪಟ ಅಂದ ತಕ್ಷಣ ಮತ್ತು ಮಾಮೂಲಾಗಿ ಕರಿಬೇವನ್ನ ಹರಿದು ಹಾಕೋ ಅಭ್ಯಾಸ ನನಗದ. ಯಾಕಂದ್ರೆ ಘಮ ಹೆಚ್ಚಾಗ್ತದ ಅಂತಂದು ನಾನು ಹರಿದು ಹಾಕ್ತೀನಿ. ಆಮೇಲೆ ಒಂದು ಇದರಲ್ಲಿ 2 ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿನಿ. ಆ ಬ್ಯಾಡಗಿ ಮೆಣಸಿನ್ಕಾಯಿನೂ 1-2 ಮಾಡಿ ಹಾಕ್ಬಿಡ್ತೀನಿ. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಅದ ಪಾತ್ರೆ ಬಿಸಿ ಅದಕ್ಕೆ ಸಾಕಾಗ್ತದೆ. ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಹಿಂಗನ್ನ ಮ್ಯಾಲೆ ಒಗ್ಗರಣೆ ಒಳಗೆ ಕೊಟ್ಟರೆ ಹುಳಿ ಭಾಳ ಘಮ ಸ್ವಲ್ಪ ಹೆಚ್ಚಿಗೆ ಕೊಡ್ತದೆ. ಆಮೇಲೆ ರುಚಿನೂ ಕೂಡ ಜಾಸ್ತಿ ಆಗ್ತದೆ. ಈಗ ಇದಕ್ಕೆ ನಾವೇನು ಮೊದಲು ಮಾಡಿಟ್ಕೊಂಡಿಲ್ಲ ಹುಳಿನ, ಅದ್ರ ಮೇಲೆ ಈ ಒಗ್ಗರಣೆನ ಹಾಕಿಬಿಡೋಣ. ಹಾಕಿ ಅದು ಭಾಳ ರುಚಿನೂ ಆಗ್ತದೆ ಅದು. ಮತ್ತು ಇವಾಗ ನೋಡಿರಿ, ಪಾಲಕ್ ಸೊಪ್ಪಿನ ಹುಳಿ ರೆಡಿ ಆಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದು ನಮ್ಮ ಮನೆ ಒಳಗೆ ಭಾಳ ಸೇರ್ತದೆ. ಇದು ಅನ್ನಕ್ಕೆ ಮತ್ತು ಜೋಳದ ಭಕ್ರಿಗೆ, ಆಮೇಲೆ ಚಪಾತಿಗೆ ಭಾಳ ಸೇರ್ತದೆ. ನಿಮಗೂ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ.